ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹಾಸನದಲ್ಲಿ ಹಂಪ್ ಹಾರಿಸಿ ಯುವತಿ ಸಾವು ಕೇಸ್ಗೆ ಸಂಬಂಧಪಟ್ಟಂತೆ ಯುವತಿ ಪ್ರಿಯಾ ಸಾವಿನ ಬಳಿಕ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಹಾಸನದಲ್ಲಿ ಹಂಪ್ ಹಾರಿಸಿ ಯುವತಿ ಸಾವನ್ನಪ್ಪಿದ್ರು. ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಯುವತಿ ಪ್ರಿಯಾ ಸಾವಿನ ಬಳಿಕ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಇಂಡಸ್ಟ್ರಿಯಲ್ ಏರಿಯಾದ ಎಲ್ಲ ಹಂಪ್ಗಳಿಗೂ ಬಣ್ಣ ಬಳಿಯೋದಕ್ಕೆ ಮುಂದಾಗಿದ್ದಾರೆ. ಬಿಳಿ ಬಣ್ಣದ ಪಟ್ಟಿ ಬಳಿಯಲು ಮುಂದಾಗಿದ್ದಾರೆ ಅಧಿಕಾರಿಗಳು. ಪೊಲೀಸ್ ಸೂಚನೆ ಮೇರೆಗೆ ಕಾಮಗಾರಿಯನ್ನ ಮಾಡಿದ್ದಾರೆ ಸಿಬ್ಬಂದಿಗಳು. ಭಾನುವಾರದಂದು ಹಾಸನ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಅಪಘಾತ ನಡೆದಿತ್ತು. ಭಾನುವಾರ ಸ್ವಾತಿ ಎಂಬ ಯುವತಿ ಬುಲೆಟ್ ಬೈಕ್ ರೈಡಿಂಗ್ ವೇಳೆ ಆಕ್ಸಿಡೆಂಟ್ ಆಗುತ್ತೆ. ಹಿಂಬದಿ ಸೀಟಲ್ಲಿ ಕುಳಿತಿದ್ದ ಪ್ರಿಯಾ ಸ್ಥಳದಲ್ಲೇ ಸಾವನ್ನಪ್ಪಿದ್ರು. ಬೈಕ್ ರೈಡ್ ಮಾಡ್ತಾ ಇದ್ದ ಸ್ವಾತಿಗೆ ಗಂಭೀರವಾದಂತಹ ಗಾಯವಾಗಿ ಚಿಕಿತ್ಸೆಯನ್ನ ಪಡೀತಾ ಇದ್ದಾರೆ. ವೇಗದಿಂದ ಬರುವಾಗ ಹಂಪ್ಸ್ ಕಾಣದೆ ಹಂಪ್ ಹಾರಿಸಿದ್ರು ಸ್ವಾತಿ. ಇನ್ನು ಹಿಂದ್ಗಡೆ ಪ್ರಿಯಾ ಕುಳಿತಿರ್ತಾರೆ, ಅವರು ಕೆಳಗಡೆ ಬಿದ್ದು ಸಾವನ್ನಪ್ಪಿದ್ರು. ಇದೀಗ ಘಟನೆಯ ನಂತರ ಕೊನೆಗೂ ಹಂಪ್ಸ್ಗೆ ಬಿಳಿ ಬಣ್ಣದ ರಿಫ್ಲೆಕ್ಟಿಂಗ್ ಬಣ್ಣದ ಪಟ್ಟಿ ಬಳಿಯಲು ಮುಂದಾಗಿದ್ದಾರೆ ಸಿಬ್ಬಂದಿಗಳು. ಪೊಲೀಸ್ ಸೂಚನೆ ಮೇರೆಗೆ ಇಂಡಸ್ಟ್ರಿಯಲ್ ಏರಿಯಾದ ಎಲ್ಲಾ ಹಂಪ್ಗಳಿಗೂ ಬಣ್ಣವನ್ನು ಬಳಿತಾ ಇದ್ದಾರೆ. ನಿನ್ನೆ ರಾತ್ರಿವರೆಗೂ ಹಂಪ್ಗೆ ರಿಫ್ಲೆಕ್ಟರ್ ಬಣ್ಣ ಬಳಿಯೋ ಕಾಮಗಾರಿ ಮಾಡಿದ್ದಾರೆ ಸಿಬ್ಬಂದಿಗಳು. ನೀವು ಕೂಡ ನೋಡ್ತಾ ಇದ್ದೀರ ದೃಶ್ಯದಲ್ಲಿ, ಅಂದರೆ ಹಂಪ್ ಇರೋದು ಕಾಣಿಸಿರೋದಿಲ್ಲ. ಭಾನುವಾರದಂದು ಈ ಒಂದು ಅಪಘಾತ ಆಗುತ್ತೆ. ಸ್ಪೀಡಾಗಿ ಬರ್ತಾ ಇರ್ತಾರೆ, ಹಂಪ್ಸಿರೋದು ಕಾಣಿಸಿರೋದಿಲ್ಲ. ಹೀಗಾಗಿ ಹಂಪ್ನ ಹಾರಿಸ್ತಾರೆ. ಈ ಸಂದರ್ಭದಲ್ಲಿ ಬೀಳ್ತಾರೆ ಇಬ್ಬರು ಕೂಡ. ಅದರಲ್ಲಿ ಹಿಂದ್ಗಡೆ ಕೂತಿರುವಂತಹ ಯುವತಿ ಸಾವನ್ನಪ್ಪಿದ್ರೆ, ಯಾರು ರೈಡ್ ಮಾಡ್ತಾ ಇದ್ರು ಅವರಿಗೆ ಚಿಕಿತ್ಸೆ, ಗಂಭೀರವಾದಂಥ ಗಾಯವಾಗಿದೆ, ಚಿಕಿತ್ಸೆ ಕೂಡ ಪಡೀತಾ ಇದ್ದಾರೆ. ಇದೀಗ ಯುವತಿ ಪ್ರಿಯಾ ಸಾವಿನ ಬಳಿಕ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಇಂಡಸ್ಟ್ರಿಯಲ್ ಏರಿಯಾದ ಎಲ್ಲ ಹಂಪ್ಗಳಿಗೂ ಬಣ್ಣವನ್ನು ಬಳಿಯೋದಕ್ಕೆ ಮುಂದಾಗಿದ್ದಾರೆ. ಬಿಳಿ ಬಣ್ಣದ ಪಟ್ಟಿಯನ್ನ ಬಳಿಯೋದಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಪೊಲೀಸ್ ಸೂಚನೆ ಮೇರೆಗೆ ಕಾಮಗಾರಿಯನ್ನ ಮಾಡಿದ್ದಾರೆ ಸಿಬ್ಬಂದಿಗಳು. ರಿಫ್ಲೆಕ್ಟಿಂಗ್ ಬಣ್ಣದ ಪಟ್ಟಿಯನ್ನು ಬಳಿಯೋದಕ್ಕೆ ಸಿಬ್ಬಂದಿಗಳು ಮುಂದಾಗಿದ್ದಾರೆ. ಜೊತೆಗೆ ನಿನ್ನೆ ರಾತ್ರಿವರೆಗೂ ಕೂಡ ಹಂಪ್ಗೆ ರಿಫ್ಲೆಕ್ಟರ್ ಬಣ್ಣ ಬಳಿಯೋ ಕಾಮಗಾರಿ ಮಾಡಿದ್ದಾರೆ ಸಿಬ್ಬಂದಿಗಳು. ನೀವು ಕೂಡ ನೋಡ್ತಾ ಇದ್ದೀರ ದೃಶ್ಯದಲ್ಲಿ, ಹಂಪ್ಸ್ಗೆ ಈಗ ಆಲ್ರೆಡಿ ನಿನ್ನೆ ರಾತ್ರಿವರೆಗೂ ಹಂಪ್ಸ್ಗಳಿಗೆ ಬಿಳಿ ಬಣ್ಣದ ಒಂದು ರೀತಿ ರಿಫ್ಲೆಕ್ಟಿಂಗ್ ಕಲರ್ ಬಳಿದಿದ್ದಾರೆ. ಇದರಿಂದ ಯಾರೇ ಎಷ್ಟೇ ದೂರದಿಂದ ಎಷ್ಟೇ ಸ್ಪೀಡಾಗಿ ಬಂದರೂ ಕೂಡ ದೂರದಿಂದಲೇ ಅವರಿಗೆ ಹಂಪ್ಸ್ ಇರೋದು ಗೊತ್ತಾಗುತ್ತೆ. ಹೀಗಾಗಿ ಈ ರೀತಿ ಅಪಘಾತಗಳು ಏನು ಭಾನುವಾರ ನಡೆದಿತ್ತು, ಆ ರೀತಿ ಅಪಘಾತಗಳು ಮತ್ತೆ ಮರುಕಳಿಸಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ ಎಲ್ಲ ಹಂಪ್ಸ್ಗಳಿಗೆ ಈ ರೀತಿ ಬಿಳಿ ಬಣ್ಣದ ರಿಫ್ಲೆಕ್ಟಿಂಗ್ ಕಲರನ್ನು ಬಳಿಯಲಾಗಿದೆ. ನಿನ್ನೆ ರಾತ್ರಿವರೆಗೂ ಹಂಪ್ಗೆ ರಿಫ್ಲೆಕ್ಟರ್ ಬಣ್ಣವನ್ನು ಬಳಿಯೋ ಕಾಮಗಾರಿ ಮಾಡಿದ್ದಾರೆ ಸಿಬ್ಬಂದಿಗಳು. ಎಸ್, ನೀವು ಕೂಡ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಮೊದಲನೇ ದೃಶ್ಯದಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಇದು ಮೊದಲಿಗೆ ಇದ್ದಂಥ ರಸ್ತೆ. ಇಲ್ಲೇ ಅಪಘಾತ ಆಗುತ್ತೆ. ಇಲ್ಲಿ ಯಾವುದೇ ರೀತಿ ಕಲರ್ಸ್ ಇಲ್ಲ ಅಥವಾ ಅಲ್ಲಿ ಹಂಪ್ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ ಮೇಲ್ನೋಟಕ್ಕೆ. ಹೀಗಾಗಿ ಸಾಕಷ್ಟು ಅಪಘಾತಗಳು ನಡೆಯುವಂಥ ಸಾಧ್ಯತೆ ಇತ್ತು. ಜೊತೆಗೆ ಭಾನುವಾರ ಕೂಡ ಇದೇ ಒಂದು ರಸ್ತೆಯಲ್ಲಿ ಅಪಘಾತವಾಗಿ ಯುವತಿ ಸಾವನ್ನಪ್ಪಿದ್ರು. ಇದಾದ ಬಳಿಕ ಇನ್ನೊಂದು ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ, ನಿನ್ನೆ ರಾತ್ರಿವರೆಗೂ ಕಾಮಗಾರಿಯನ್ನು ನಡೆಸಿ ಕೊನೆಗೂ ಈ ಒಂದು ರಸ್ತೆಯಲ್ಲಿ ವೈಟ್ ಟಾಪಿಂಗ್ ಮಾಡಲಾಗಿದೆ, ಝೀಬ್ರಾ ಲೈನ್ಸ್ ಹಾಕಲಾಗಿದೆ. ಅಂದರೆ ಎಷ್ಟೇ ದೂರದಿಂದ ಬಂದರೂ ಕೂಡ ಅವರಿಗೆ ಅಲ್ಲಿ ಹಂಪ್ಸ್ ಇದೆ ಅನ್ನೋದು ಗೊತ್ತಾಗುತ್ತೆ. ಹೀಗಾಗಿ ಅಪಘಾತಗಳನ್ನು ತಡೆಯುವಂಥ ನಿಟ್ಟಿನಲ್ಲಿ ಈ ರೀತಿ ಕೆಲಸ ಆಗಿದೆ.